ಗೈಸ್ ನೋಡ್ರಿ, ಮುದ್ದೆ ಇಲ್ಲ ಅಂದರೆ ನಾನಿಲ್ಲ, ನಾನಿಲ್ಲ ಅಂದರೆ ಮುದ್ದೆ ಇಲ್ಲ. ಏನಪ್ಪ? ಹೌದಪ್ಪ, ಆಗಿನ ಕಾಲದಲ್ಲಿಂದ ಅದು ಹಂಗೆ. ಏನಪ್ಪ? ಮುದ್ದೆ ಇಲ್ಲ ಅಂದರೆ ನಾನಿಲ್ಲ, ನಾನಿಲ್ಲ ಅಂದರೆ ಮುದ್ದೆ ಇಲ್ಲ. ನಿಜಾನಾ? ತಂಪು ಲೈಫಲ್ಲೇ ಫಸ್ಟ್ ಟೈಮ್ ಕೀಪ್ಯಾಡ್ ಫೋನ್ ಅನ್ಬಾಕ್ಸ್ ಮಾಡ್ತಾರೆ. ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಪ್ಪ. ಹ್ಞೂ ಅಂಕಲ್. ಯೋ ವಾಟ್ಸಪ್ ಗೈಸ್, ಹೆಂಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಟು ಗೈಸ್. ಸೊ ಇವತ್ತು ಆರಾಮಾಗಿ ಊರಿಗೆ ಬಂದು ಕೂತಿದ್ದೀನಿ. ಸೊ ಊರಲ್ಲಿ ಹೆಂಗಿರುತ್ತೆ ಅಂತ ವೈಬ್ಸು ತೋರಿಸ್ತೀನಿ ನೋಡಿ. ಇವತ್ತಿಂದ ಫುಲ್ ಸೀರಿಯಸ್ ಗೈಸ್. ಕೆಲ್ಸಕ್ಕೆ ಹೋಗಬೇಕು, ಚೆನ್ನಾಗಿ ದುಡಿಬೇಕು, ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು. ನೋಡೋಣ, ಇವತ್ತೇ ಫಸ್ಟ್ ಡೇ. ನನ್ನ ಫ್ರೆಂಡು ಕುಲಿತ್ ಅಂತ ಹೋಗಿದ್ದಾನೆ, ಅವನ ಜೊತೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ, ಇದೆಲ್ಲ ಹೊಸ್ತು ನನಗೆ. ಸೊ ಲೆಟ್ಸ್ ಎಕ್ಸ್ಪೀರಿಯನ್ಸ್. ಗೈಸ್, ನಾನು ಜಸ್ಟ್ ಇವಾಗ ಎದ್ದು ಬಂದಿದ್ದು. ಊರಲ್ಲಿ ಸಮ್ಮರಲ್ಲೂ ಎಷ್ಟು ಚಳಿ ಐತೆ ಅಂತಂದರೆ ಬೆಳಗ್ಗೆ 3 ಬೆಡ್ಶೀಟ್ ಹೊಚ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಬೆಡ್ಶೀಟ್ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟೈತೆ ಫಾಗ್ಗೆ. ಸೊ ಫುಲ್ ಕ್ಲೀನಾಗಿ ಹೆಂಗಿದೆ ಅಂದರೆ ಗಾಳಿ ಎಲ್ಲ ಮಸ್ತಾಗಿ ಬರ್ತಾಯಿದೆ. ಒಂಚೂರು ಪೊಲ್ಯೂಷನ್ ಇರೋಲ್ಲ ಊರಲ್ಲಿ, ಯಾಕಂದರೆ ಗಾಡಿಗಳು ಜಾಸ್ತಿ ಓಡಾಡೋಲ್ಲ, ಅದಕ್ಕೋಸ್ಕರ ಬಿಸಿ ಇರೋಲ್ಲ. ಸೊ ಈಗ ಮನೆಗೆ ಹೋಗೋಣ. ಸುಮ್ಮನೆ ಆಚೆ ಸುತ್ತಾಡ್ತಾಯಿದ್ದೀನಿ. ಮನೆಗೆ ಹೋಗಿ ರೆಡಿಯಾಗಿ ಹೋಗೋಣ. ಗೈಸ್ ಬ್ಯಾಕ್ ಟು ಹೋಮ್. ಸೊ ನಮ್ಮ ಅಜ್ಜಿ ಏನು ಮಾಡ್ತಾರೋ ನೋಡೋಣ. ಏನಜ್ಜಿ? ನೋಡಿ ಗೈಸ್, ನಮ್ಮ ಅಜ್ಜಿ. ಅಜ್ಜಿ 8 ಗಂಟೆಗೆ ಹೋಗ್ಬೇಕಂತೆ. 8 ಗಂಟೆ ಯಾರು ಹೋಗ್ಬೇಕು? ಆಮೇಲೆ ಇದು ಅನ್ನ ಕಿಡ್ಬಿಡ್ಲೆ, ಅನ್ನ ಚಪಾತಿ ಕೊಡಬೇಕು. ಯಾವುದು ಒಂದಾದ್ರೆ ಇವಾಗ ಚಿದ್ದಿಗೆ ಸಾಕಲ್ಲ. ಏನೋ ಒಂದು ಮಾಡಿರಿ. ಗೈಸ್, ಇನ್ನು 1.5 ಅವರಲ್ಲಿ ಕೆಲಸದಲ್ಲಿರ್ತೀನಿ. ಸೊ ನೋಡೋಣ ಬನ್ನಿ. ಫಸ್ಟ್ ಈಗ ರೆಡಿ ಆಗಬೇಕು. ರೆಡಿ ಆದಮೇಲೆ ಸಿಗೋಣ. ಗೈಸ್ ಬಂದಾಯಿತು, ರೆಡಿಯಾಗಾಯಿತು. ಸೊ ಹೋಗ್ತಾ ಇದ್ದೀವಿ. ಜಿ ನನಗೇನು ಬೇಡ, ಐತೆ ಬಿಡ್ರಿ, ಫೋನಲ್ಲಿ ಐತೆ ಕಾಸು. ಸರಿ ಬಾಯ್ ಅಜ್ಜಿ. ಗೈಸ್ ಹೊರಟ್ವಿ. ಈಗ ಫಸ್ಟು ಕುಲಿತವ್ರ ಮನೆ ಹತ್ರಕ್ಕೆ ಹೋಗಬೇಕು. ಅಲ್ಲಿಂದ ಡೈರೆಕ್ಟ್ ಬಂಗಾರಪೇಟೆ. ನೋಡೋಣ ಬನ್ನಿ. ಇದು ನನ್ನ ರೆಡಿಯಾಗು ಅಂತ ಅಂದ್ಬಿಟ್ಟು ಇಬ್ಬರು ಇನ್ನೂ ರೆಡಿಯಾಗಿಲ್ಲ. ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಪ್ಪ. ಹ್ಞೂ ಅಂಕಲ್. ಇವನೇ ಇನ್ನೂ ರೆಡಿಯಾಗಿಲ್ಲ. ಎಷ್ಟು 8 ಗಂಟೆಗೆ ಬಾಂಡ್ಬಿಟ್ಟು ಆಯ್ತು ಮಾಡ್ಕೊ. ಆಫೀಸ್ಗೆ ನೋಡಪ್ಪ, ಕುಮಾರ ಮಾಡ್ತಾ ಇದ್ದೆ ಕೆಲಸ. ಏನು ಮಾಡ್ಬೇಕೀಗ? ಏನಿಲ್ಲ ಮಾಮೂಲಿ, ಇದು ನೇಮು ಇಲ್ಲಿ ಕಸ್ಟಮರ್ ನಂಬರು. ಇದು ಈಗ ರಿಂಗಿಂಗ್ ಅಂದರೆ ರಿಂಗ್ ಆಗುತ್ತೆ, ಮತ್ತೆ ಕಾಲ್ ರಿಸೀವ್ ಮಾಡಲ್ಲ. ಇದೆಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹಾಕೋದು. ಈಗ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಇದು ಇನ್ಕಮಿಂಗ್ ಕಾಲ್ಸ್ ಇಲ್ಲ, ಇದು NC ಅಂದರೆ ರಾಂಗ್ ನಂಬರು ಅಂತ. ಓಕೆನಾ? ಇದು ರಿಂಗ್ ಆಗಿ ಮತ್ತೆ ಕಾಲ್ ರಿಸೀವ್ ಮಾಡಲ್ಲ. ಅದೆಲ್ಲ ಯಾವುದು ಆ ಕಡೆದು ಮಾಹಿತಿ ಕೊಡ್ತಾರೆ ಯಾವುದು. ಓಕೆನಾ? ಅಷ್ಟೇ. ಇದೇ ಕೆಲಸ. ಫೋನ್ ಮಾಡಿ ಲೋನ್ ಕಟ್ಟಿಲ್ಲ ಅಂತ ಹೇಳೋದು, ಇಷ್ಟೇ ಕೆಲಸ. ಸೊ ಈಸಿನೇ ಅನಿಸುತ್ತೆ. ಎಕ್ಸ್ಪೀರಿಯನ್ಸ್ ಬೇಕು, ರೆಸ್ಯೂಮ್ ಬೇಕಂದ್ರೆ ಸೊ ರೆಸ್ಯೂಮ್ ಮಾಡಿಕೊಂಡು ಇನ್ನು ನಾನು ಇನ್ನೊಂದು ಫೋನ್ ಬೇರೆ ತೊಗೋಬೇಕಿದ್ದೆಲ್ಲ. ಯಾವುದೋ ಇಲ್ಲೆಲ್ಲ ಬಿದ್ದಿತ್ತು. ಐಫೋನ್ ಇಟ್ಕೊಂಡ್ರು ಕೀಪ್ಯಾಡ್ ತೊಗೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಕುಮಾರ. ಸೊ ಗೈಸ್, ಈಗ ಫೋನ್ ತೊಗೋಬೇಕು. ನಮ್ಮ ಅಪ್ಪ ಬೆಂಗಳೂರಿಂದ ಕಾಸು ಹಾಕಿದ್ದಾರೆ. ಸೊ ಎಲ್ಲೂ ಇನ್ನೂ ಅಂಗಡಿಗಳು ಓಪನ್ ಆಗಿಲ್ಲ. ಯಾವ್ದಾರ ಸ್ಟೋರ್ ಓಪನ್ ಆದರೆ ಹೋಗಿ ಒಂದು ಫೋನ್ ತೊಗೋಬೇಕು. ಸೊ ನೋಡೋಣ ಬನ್ನಿ ಗೈಸ್. ಈಗ ಆಫೀಸ್ಗೆ ಹೂವು ತರಕ್ಕೆ ಬಂದಿದ್ದೀವಿ. ಎಷ್ಟು ರೂಪಾಯಿ ತೊಗೊತಾ ಇದೆಯಪ್ಪ? 20 ರೂಪಾಯಿಗೆ ಸಾಕಾ? 20 ರೂಪಾಯಿಗಾ? 20 ರೂಪಾಯಿಗೆ ಹೂವು. ಬೆಂಗಳೂರಲ್ಲಿ ಅಷ್ಟು ಸಿಗೋಲ್ಲ ಗೊತ್ತಾ? ಏನು ಕಾಣಿಸ್ತಾ ಇಲ್ಲ ನಾವು ಕಣ್ಣು? ಏನು ಫೋನ್ಪೇ ಮಾಡೋಕ್ಕೆ ಮಾಡಿದ್ದೀನಿ ನೋಡು. ಸರಿ ಬಾ, 10 ಹೋಗೋಣ. ಸರಿ ಬಾ, ಫೋನ್ ಇಸ್ಕೋ ಬಾ. ಬಾ ನಡಿ.
ಇಲ್ಲೇ ಬಾ ಹತ್ತು ಗಾಡೀಲಿ. ಬಟ್ಟೆ ಗಲೀಜ್ ಆಗೋಯ್ತು. ಗೈಸ್ ಬಂದವನು ಕರ್ಕೊಂಡು ಫೋನ್ ತಗೊಳಕ್ಕೆ. ಎಷ್ಟು ಕೊಡಿಸ್ತೀಯಪ್ಪ? ಕೀಪ್ಯಾಡ್ ತಗೊಳ್ಳೋಂಗೆ ಆಗೋಯ್ತಲ್ಲ ನಮಗೀಗ. ಯಾವುದೋ ಒಂದು ತೋರಿಸ್ರಿ ಅಣ್ಣ ನೋಡೋಣ. K9 ಗಾಯ್ಸ್ ಇದು ಯಾವುದೋ ಕಾರ್ಬನ್ K9 ಅಂತೆ. ಈ ಮೊಬೈಲ್ ತೊಗೊಂಡಿದ್ದೀವಿ. ಸೊ ಅಲ್ಲಿ ಆಫೀಸ್ಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಇಲ್ಲಿ ನಂದು ರೆಸ್ಯೂಮ್ ರೆಡಿ ಆಗ್ತಾ ಇದೆ, ನೋಡೋಣ ಬನ್ನಿ. ಗಾಯ್ಸ್ ರೆಸ್ಯೂಮು ಆಗಿದೆ. ಸೊ ಈಗ ಆಫೀಸ್ಗೆ ಹೋಗಿ ಹೂವು ಏನೋ ತೊಗೊಂಡಿದ್ದಾನೆ ಇವನು ಕುಮಾರು, ಅಲ್ಲಿ ಪೂಜೆ ಮಾಡೋಕ್ಕೆ. ಬಾಸ್ ಫೋನ್ ಮಾಡಿದ್ರು. ಸೊ ಅಲ್ಲೋಗಿ ಪೂಜೆ ಗೀಜೆ ಎಲ್ಲ ಮಾಡಿ ಫೋನ್ನ ಅನ್ಬಾಕ್ಸ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡುವ. ಸೊ ಲೆಟ್ಸ್ ಗೋ. ಗೈಸ್ ಹೊಸ ಫೋನ್ ಈಗ ಅನ್ಬಾಕ್ಸ್ ಮಾಡೋ ಟೈಮ್ ಬಂತು. ಇವರಿಬ್ರು ಟ್ವಿನ್ಸು ಗೈಸ್. ಇವನು ಕುಲಿತು, ಇವನು ಕುಮಾರ್. ಇಬ್ಬರು ಸೇರಿದ್ರೆ ಕುಲಿತ್ ಕುಮಾರ್. ಫುಲ್ ರೋಡಿಸಮ್ ಅಲ್ಲ ನಿಮ್ಮದು ಊರಲ್ಲಿ. ಗೈಸ್ ಬನ್ನಿ ಓಪನ್ ಮಾಡೋಣ. ಲೈಫಲ್ಲೇ ಫಸ್ಟ್ ಟೈಮ್ ಕೀಪ್ಯಾಡ್ ಫೋನ್ ಅನ್ಬಾಕ್ಸ್ ಮಾಡ್ತಾರೆ. ವಸೀಲೆ ಓಪನ್ ಮಾಡಿದ್ವಿ. ಇಷ್ಟ ಆನ್ ಮಾಡೋದಾ? ಚಾರ್ಜರ್ ವೇರ್ ಕೊಟ್ಟಿಲ್ವಾ ಅವರು? ಆನ್ ಮಾಡೋ ಬ್ಯಾಟ್ರಿನೇ ಹಾಕಿಲ್ಲ. ಡಿಪ್ರೆಷನ್ ಒಳಗಡೆ ಇರ್ತಾನೆ ಬ್ಯಾಟ್ರಿ. ನೋಡಿ ಗಾಯ್ಸ್, ಇವನು ಬ್ಯಾಟ್ರಿನೇ ಹಾಕ್ದಿರ ಯೂಸ್ ಮಾಡ್ತಾನೆ ಫೋನ್ನ. ಇವನಂತ ಕಲಾಕಾರ ಯಾರೂ ಇಲ್ಲ. ಏಯ್ ಫಸ್ಟ್ ಟೈಮ್ ಅಪ್ಪ. ಏಯ್ ನಾನು ಆನ್ ಮಾಡ್ತೀನಿ ಕೂಡ ನನ್ನ ಫೋನಲ್ಲಿ. ಬ್ಯಾಟ್ರಿ ಕಾರ್ಬನ್ ಭಾರಿ ಹತ್ತಿರಕ್ಕೆ. ಓಹೋ, ಸಿಮ್ ಹಾಕ್ದಾ? ಸಿಮ್ಮಿಂದ ತಗೊಂಡಿದ್ದೆ ಗೈಸ್. ಕ್ಯಾಮ್ರಾ ಬೇರೆ ಇದೆ ಈ ಫೋನ್ಗೆ. ಕ್ವಾಲಿಟಿ ನೋಡೋಣ. ಆನ್ ಆಯ್ತು. ಸೌಂಡ್ ಬೇರೆ ಗೊತ್ತಾಯ್ತಲ್ಲಪ್ಪ. ಚಾರ್ಜರ್ ಏನು ಇಷ್ಟಪ್ಪ ಈ ಚಾರ್ಜರು? ನನ್ನ ಐಫೋನ್ ಇಷ್ಟಪಡೋದಿಲ್ಲ. ಓಹೋ, ಇದು ಹಿಂಗೆ ಡೈರೆಕ್ಟು. ಗೈಸ್ ಇಲ್ಲಿ ನೋಡಿ, ಇಯರ್ಫೋನ್ ಬೇರೆ ಕೊಟ್ಟವ್ರೆ ಇಷ್ಟು ಚಿಕ್ಕ ಫೋನಿಗೆ ಫ್ರೀ. ಕಾರ್ಬನ್ ಇಯರ್ಫೋನ್ ಬೇರೆ ಕೊಟ್ಟವ್ರೆ ಬಾಕ್ಸ್ ಒಳಗಡೆ. ಈ ಇಷ್ಟು ಚಿಕ್ಕ ಫೋನ್ಗೆ ಇಷ್ಟು ದೊಡ್ಡ ಬಾಕ್ಸ್. ಐಫೋನ್ದು ಇಷ್ಟೊಂದು ಬರಲ್ಲ ಬಾಕ್ಸ್. ಗೈಸ್ ಬರ್ತಾ 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 ಎಷ್ಟು ಟೈಮು? 8 ಗಂಟೆಗೆ ಬಂದವ್ರು. ಎಷ್ಟು? 5:15 ಆಗೈತಂತೆ. ಸೊ ಇವಾಗ ಗ್ಯಾಪಲ್ಲಿ ಹಂಗೆ ಪ್ರೇಮಿ ಬಂದವನೆ. ಅಯ್ಯ ನೋಡಪ್ಪ ಪ್ರೇಮ. ಏನಪ್ಪ ಗೋಲ್ಡ್ ವಾಚು ಆ ಕಡೆಗೆ ಎಲ್ಲ ವಾಲೆ. ಇದು ವಾಲೆ ಮಸ್ತಾಗಿ ರೆಡಿ ಆಗ್ಬಿಟ್ಟು ಬಂದವನೆ ಪಾಪ. ಇವ್ರ ಪರ್ಸನ್ ಯಾರ್ದೋ ಬರ್ತಡೇ ಅಂತಿದ್ದು, ಮದುವೆ ಇವತ್ತು. ಏನಪ್ಪ ಮದುವೆ ಇವ್ರು ಯಾರ್ದೋ, ಇವ್ರ ಪರ್ಸನ್ದು ಮದುವೆ ಹೋಯ್ತೇನಪ್ಪ? ಇಲ್ಲ ಹೋಗಲ್ಲ. ನೋಡೋಣ ಗೈಸ್. ಕಾರ್ ಪಂಚರ್ ಆಗೈತಾ? ಯಾವ್ದು ಕಾರು? ಕಿಯಾದಲ್ಲಿ ಸೆಲ್ಟೋಸ್. ಗೈಸ್ ಈಗ ಇವರಿಬ್ರು ಏನೋ ಮಾತಾಡ್ಕೊಂತವ್ರೆ. ಯಾರೋ ಇವ್ರ ಹುಡುಗ ಏನೋ ಇವ್ರ ಕಾಸು ಕೊಡ್ಬೇಕಂತೆ, ಇವನಿಗೂ ಇವ್ರ ತಮ್ಮ ಇಬ್ರಿಗೂ. ಸೊ ಏನಪ್ಪ ಹೆಂಗೆ ಕಾಸು ಇಸ್ಕೊಂಡು ಕೇಬಲ್ ನೋಡಿದ್ದೆ. ಕೇಬಲ್ ಇಟ್ಬಿಟ್ಟು ಅವ್ರು ಹಾಕಿಕೋ ಎಲ್ಲಿ ಕೇಳಲ್ಲಿ ಇಟ್ಬಿಟ್ಟು ಅವ್ನು ಬರ್ತಾನೆ. ಅವಾಗ ಸತ್ತೋತಾನ ಅಲ್ಲೇ ತಂಪು. ಅವ್ನು ಹೇಳ್ತಾರೆ ಇವನು ಸವಾಸನೆ ಬೇಡ, ಇನ್ನು ಸಾಯಿಸ್ಬಿಟ್ಟಾಗೆ ಜೈಲಿಗೆ ಹೊಟ್ಟೋಗು ಅಂತ ಹೇಳ್ತಾವನೆ. ಇವನ್ಗೆ ಅರ್ಥ ಆಯ್ತಾ ಇಲ್ಲ. ತಂಪು ಜೀವನ ಅದು, ತಂಪು ನೆಮ್ಮದಿ ಜೀವನ. ಜೈಲಾಗ ಊಟ ಹಾಕ್ತಾರೆ, ಆರಾಮ್ಗೆ ಮಲ್ಕೋಬೋದು, ಕೇಳೋರಿಲ್ಲ ಯಾರು ಇಲ್ಲ. ನಮ್ಮಂತವ್ರು ಬರ್ತಾರೆ, ನಿಮ್ಮನ್ನು ತಿಕ್ಕ ಹೊಡಿತಾರೆ.
ಫಾನ್ ಬೇಕೀಗ. ಯಾವುದೋ ಇಲ್ಲಿ ಗಾಡಿ ತಂದಿದ್ದ R15 ನೋಡಿದ್ರೆ ಪೆಟ್ರೋಲೇ ಖಾಲಿ ಆಗ್ಬಿಟ್ಟೈತೆ. ತಂದ ನಾನು ಹಿಂಗೆ ಕುತ್ಕೊಂಡೆ ಪೆಟ್ರೋಲ್ ಖಾಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಏನಪ್ಪ ಕತೆ? ಪೆಟ್ರೋಲು ಅಯ್ಯೋ ನನ್ನ ಫೇವ್ರೇಟ್ ಗೈಸ್ R15, ಅದಕ್ಕೆ ತಗೊಬಂದವನೆ. ನೋಡ್ರೆ ಪೆಟ್ರೋಲ್ ಖಾಲಿ. ಏನು ಮಾಡೋದೀಗ? ನಡಿಯಪ್ಪ, ಅದು ಕುಲಿತಂದು ನೋಟು ಹೋಗ್ಸೋಣ. ಕುಲಿತು ನೋಟ್ ಹೋಗ್ಸೋಣ ನಡಿ. ಪೆಟ್ರೋಲ್ ಹಿಡ್ಕೊಂಬರ್ಬೇಕಲ್ಲ ಇಲ್ಲಿ ಗಂಟ. ಓ ಅಲ್ಲೈತೆ ಪೆಟ್ರೋಲ್ ಬಂಕು. ಇಲ್ಲಿ ಮುಂದೆ ಹೋಗ್ಬೇಕು. ಗೊತ್ತು, ನೋಡಿದ್ದೀನಿ. ಬೆಳಗ್ಗೆ ಹೋಗಿದ್ನಲ್ಲಪ್ಪ ಪೆಟ್ರೋಲ್ ಹಾಕ್ಸೋಕ್ಕೆ. ನಿಂದಲ್ಲಿ ಸಿಟಿ 100 ಅಲ್ಲಿ ಹಾಕಿದ್ದೀನಿ. ಅದಿದ್ದೀರೆ ಟೋ ಹೊಡಿಬೋದಾಗಿತ್ತಾ? ಇವನ್ ಇಸ್ಕೋ ಗಾಡಿ. ಇಸ್ಕೊಂಬೋಗಿ ಹೇಳ್ತೀನಿ. ಓಡು. ಏಯ್ ಓಡಕ್ಕೆಲ್ಲ ಆಗಲ್ಲ. ಹೋಗಲೇ ಅಲ್ಲಿ ಗಂಟೆ 8 ಗಂಟೆ ಹೋಗ್ಬೇಕಾ? ಹುಡುಗ ಆಟೋ ನಿಂತೈತಲ್ಲ, ಅಲ್ಲಿ ಗಂಟೆ ಹೋಗ್ಬೇಕು. ಕಾಲ ಈಗ ಏನು ಮಾಡ್ತೀವಿ ನೋಡು. ಫೈನಲಿ ರೋಡಲ್ಲಿ ಯಾರೋ ಅಂಕಲ್ ಸಿಕ್ಕಿದ್ರು, ಅವರು ಟೋ ಮಾಡಿದ್ರು ಪೆಟ್ರೋಲ್ ಬಂಕ್ ಅಂತ. ಸೊ ಅಲ್ಲಿ ಪೇ ಮಾಡ್ತಾ ಇದ್ದಾನೆ. ಇಲ್ಲಿ R15 ಇದೆ. ಇದ್ರ ಫೀಲೇ ಮಸ್ತ್ ನೋಡಿ ಗೈಸ್. ಸ್ವರ್ಗ ಅಲ್ವಾ ಗೈಸ್? ಈಗ ಆಲ್ಮೋಸ್ಟ್ 7:15 ಆಗಿದೆ. ಸೊ ಇವಾಗ ಎಲ್ಲ ಕೆಲಸ ಮುಗ್ದಿದೆ. ಇವ್ರು ಬಾಸ್ ಬಂದಿರಂತೆ. ಯಾರೋ ಬಾಸ್ ಅಲ್ಲ. ಆಯ್ತಪ್ಪ, ನಮಗಿನ್ನ ಬಾಸ್ ಇಲ್ಲ, ನಾವು ಇವತ್ತು ಸೇರ್ಕೊಂಡಿರೋ, ನಮ್ಗೇನು ಬಾಸ್ ಅಲ್ಲ ಅವರು. ಇವ್ರು ಬಾಸ್ ಬಂದಿರಂತೆ. ಅವ್ರೇನೋ ಮೀಟಿಂಗ್ ಇಕ್ಕಿದ್ರು. ಮೀಟಿಂಗ್ ಆಗಿ ಇವಾಗ ಹೋಗ್ತಾ ಇದೀವಿ. ಇಲ್ಲ ಅವ್ರು ಬಂದಿರಲಿಲ್ಲ ಅಂದರೆ 6 ಗಂಟೆಗೆ ಊರಲ್ಲಿ ಇರ್ತಾಯಿದ್ವಿ. ಸೊ ಮೀಟಿಂಗ್ ಇತ್ತು ಅಂತ ಸ್ವಲ್ಪ ಲೇಟ್ ಆಯಿತು. ಹಿಂದೆ ಪ್ರೇಮಿ ಅವರೆಲ್ಲ ಬರ್ತಾ ಇದ್ದಾರೆ, ಹಿಂದೆ ಅಲ್ಲೆಲ್ಲೋ ಇದ್ದಾರೆ. ಸೊ ಊರಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಗೈಸ್. ಈಗ ಏನಪ್ಪ, ಗಾಡಿ ಶಿಫ್ಟ್ ಆಗಿದೆ. ಗೈಸ್ ಪ್ರೇಮಿ ಓಡಿಸ್ತಾ ಇದ್ದಾನೆ. ಒಳ್ಳೆ ಡ್ರೈವರು. ಏನಂತೀಯ? ಸೂಪರ್ 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 ಸೂಪರ್. ತಂಪಾಗಿರ್ಬೇಕು ಅಷ್ಟೇ ಶಿವ. ಗೈಸ್ ಊರೊಳಗಡೆ ಇವಾಗ ಬಂದ್ವಿ. ಸೊ ಬಂದಿದ ತಕ್ಷಣ ಯಾವುದೋ ಮದುವೆಗೆ ಹೋಗ್ತಾ ಇದ್ದೀವಿ. ಓಡ್ ಬರ್ತಾವ ನೋಡಿ ಕುಮಾರು ಕುಲಿತಾ ಯಾರೋ ಗೊತ್ತಾಯ್ತಾ ಇಲ್ಲ. ಹಾಂ ಕುಮಾರು ಈಗ ಓಡ್ ಬರ್ತಾವನೆ. ಸೊ ಇವಾಗ ಮದುವೆಗೆ ಹೊರಟ್ವಿ ನೋಡಿ ಗೈಸ್. ಊರಲ್ಲಿ ಇದೇ ಥರ ಬಸ್ಸಲ್ಲಿ ಊರೇ ಹೋಗೋದು. ಸೊ ಮದುವೆಗೆ ಹೋಗಿ ನೋಡೋಣ ಬನ್ನಿ ಗೈಸ್. ಇವ್ರ ಅತ್ತೆ ಮಗಳದೇ ಮದುವೆ. ಸೊ ನಮ್ಮ ಚಿಕ್ಕಪ್ಪ ಅವ್ರ ಬಸ್ಸಲ್ಲೇ, ನಮ್ಮ ಚಿಕ್ಕಪ್ಪನೇ ಓಡಿಸ್ಕೊಂಬಂದಿದ್ದು ಬಸ್ಸು. ಸೊ ಈಗ ಹೋಗೋಣ. ಅದೇ ಚೌಟ್ರಿ. ನೆನ್ನೆನೂ ಬಂದಿದ್ವಿ, ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆಯಿಂದ ಮಾಡಿದೆ ವೀಡಿಯೋ. ಸೊ ನೆನ್ನೆಯಿಂದನೂ ವೀಡಿಯೋ ಮಾಡಿದರೆ ಚೆನ್ನಾಗಿರೋದು. ಸೊ ಇಲ್ಲ ಊರಲ್ಲಿ ಇಳಿತಾ ಇದ್ದಾರೆ. ಒಬ್ರು ಟಿಕೆಟ್ ಕೊಟ್ಟಿಲ್ಲ. ಏನ ನಿಂದು ಹಿಂಗೆ ಹಾಕಾನೆ ಇವನ್ನ ಉಗಿಬೇಕು, ಜನ ಉಗಿಬೇಕು ಇವನ್ಗೆ. ಕೆಟ್ಟ ಮಾತಾಡ್ತಾನೆ ಅಂತ ಉಗಿಬೇಕು. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಉಗಿರಿ ಅವನಿಗೆ. ಹಾ ಉಗಿಬೇಕು ಗೈಸ್. ಈ ಮದುವೆಯಲ್ಲಿ ನಮ್ದು ಜಾಸ್ತಿ ಏನು ರೋಲ್ ಇಲ್ಲ. ಹೋಗೋದು, ಹಿಂದೆಯಿಂದ ಎಂಟ್ರಿ ಆಗೋದು, ಹೋಗೋದು, ತಿನ್ನೋದು, ಎದ್ದು ಬಂದ್ಬಿಡೋದು ಅಷ್ಟೇ. ಗಂಡು ಹೆಣ್ಣು ನೋಡೋದು ಏನಿಲ್ಲ. ಪಾಪ ಹುಡುಗಿ ನಮ್ಮ ಜೊತೆ ಆಟ ಆಡ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲೇನಾ? ಹಾಂ ಏನಪ್ಪ ಕಣ್ಣಮುಚ್ಚೆ ಅದು ಇದು ಎಲ್ಲ ಆಟ ಆಡೋದು. ನಮ್ಮ ಪ್ರೇಮಿ ಇಲ್ಲಿ ಮೇಯ್ನು. ಇವ್ರಿಗೆಲ್ಲ ಮಾವನ ಮಗಳಾದ್ರೆ ಇವನ್ಗೆ ಒಂಥರ ಪರ್ಸನ್. ಕುಚಿಕು ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಅಪ್ಪ. ಆಯ್ತಪ್ಪ, ನಿನ್ನ ಈಗ ಮುಚ್ಕೊಂಡ ನಡಿಯಪ್ಪ, ಸಾಕು ಬಿಟ್ಟಿದ್ದ. ಸರಿ ಗಾಯ್ಸ್, ಹೋಗೋಣ, ತಿನ್ನೋಣ, ಬರೋಣ ಅಷ್ಟೇ. ಇಲ್ಲಿ ಎಂಟ್ರಿ. ಅರೆ ನಾವು ಇಲ್ಲಿ ಹೋಗಲ್ಲ. ಮತ್ತೆ ನಮ್ಮ ಪುನೀತ್ ಅಣ್ಣ, ನಮ್ಮೂರು. ಹಾಯ್ ಅನ್ರಿ. ಗೈಸ್ ಇವಾಗ ಏನು ಕತೆ ಅಂತಂದ್ರೆ, ನಮ್ಮ ಪ್ರೇಮ ಅವರ ಮಾವನೇ ಭಟ್ರು. ಅಲ್ಲಿ ಮದುವೆ ಆಯ್ತಾ ಇರೋರು ಇವರು ರಿಲೇಟಿವ್. ಮತ್ತು ಇವ್ರಿಗೂ ಒಂದು ಸ್ವಲ್ಪ ಲೈಟಾಗಿ ರಿಲೇಟಿವೇ. ಏನಪ್ಪ ಏನು ಸಂಬಂಧ? ಅದು ಮನೆ ಪಕ್ಕ ಅವರು. ಮನೆ ಪಕ್ಕ. ಸರಿ ಸರಿ, ಹಂಗೆ ನಮ್ಮ ಹುಡುಗನ ಕಳ್ಸೋನ. ಅವನು ಭರತ್ ಅಂತ ನಮ್ಮ ಹುಡುಗ, ನಮ್ಮೂರೇ. ಸೊ ಆಯಿತು, ತಿನ್ನೋಣ, ನೋಡೋಣ. ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಇವರೆಲ್ಲ ನಮ್ಮವರೇ. ಇವನ್ ನೋಡಿದ್ರೆ ಒಂದು ದೊಡ್ಡ ಕಳ್ಳಿ. ತುಂಬ ಚೆನ್ನಾಗಿದೆ ಊಟ. ಅದೇ ಊಟನೇ ಬಂದಿಲ್ಲ ಅಲ್ಲಿ. ತುಂಬ ಚೆನ್ನಾಗಿದೆ ಊಟ ಅಂತ. ಡಿಪ್ರೆಷನ್. ವೈಟ್ ಮಾಡ್ತಾ ತುಂಬ ಚೆನ್ನಾಗಿದೆ ಊಟ. ಗೈಸ್ ನೋಡ್ರಿ, ಮುದ್ದೆ ಇಲ್ಲ ಅಂದರೆ ನಾನಿಲ್ಲ, ನಾನಿಲ್ಲ ಅಂದರೆ ಮುದ್ದೆ ಇಲ್ಲ. ಏನಪ್ಪ? ಹೌದಪ್ಪ, ಆಗಿನ ಕಾಲದಲ್ಲಿಂದ ಅದು ಫೇಮಸ್. ಹಂಗೆ
ಏನಪ್ಪ ಮುದ್ದೆ ಇಲ್ಲ ಅಂದರೆ ನಾನಿಲ್ಲ, ನಾನಿಲ್ಲ ಅಂದ್ರೆ ಮುದ್ದೆ ಇಲ್ಲ, ನಿಜಾನಾ? ನಾನು ನೀನು ಮುದ್ದೆ ಹಾಕ್ಸ್ಕೊಂಡಿದ್ದೀವಿ. ಮುದ್ದೆ ಇಲ್ಲಪ್ಪ ತಟ್ಟೆಗ. ಕ್ಲೀನಪ್ಪ ನಮ್ಮದು. ಅಪ್ಪಿ ಗೈಸ್, ಏನದು ಏನಂತಾರೆ ಅದನ್ನ? ತೆಂಗಿನಕಾಯಿ. ಊಟ ಆದ್ಮೇಲೆ ತೆಂಗಿನಕಾಯಿ ಕೊಡ್ತಾರಲ್ಲ ಗೈಸ್, ಅದನ್ನ ತಗೊಳ್ಳೋದು, ಹಿಂಗೆ ಹೊಡಿಯೋದು. ಇದಾಗಲೇ 2ನೇ ತೆಂಗಿನಕಾಯಿ ನಂದೊಂದು ಅಲ್ಲ, ಇವನದೊಂದು ನಾನು ತಗೊಳಕ್ಕೆ ಹೋಗಿಲ್ಲ, ಇವನದೊಂದು ಪ್ರೇಮಿದೊಂದು ಹೊಡೆದು ಅಲ್ಲಿ. ಅದು ಇನ್ನೊಂದು ಈರ್ಗಾಯಿ, ಇದೇನಂತಾರೆ ಇದನ್ನ, ಇದು ಸುಮ್ಮನೆ ಹೊಡೆದಿರೋ ಕಾಯಿ ಅಷ್ಟೇ. ಸೊ ಗೈಸ್, ಮದುವೆ ಎಲ್ಲ ಆಯಿತು, ಊರಿಗೆ ಬಂದು ಮನೆಗೆ ಬಂದು ಆಲ್ರೆಡಿ ಮೇಲ್ಗಡೆ ಟೆರೆಸ್ ಮೇಲೆ ಹಿಂಗೆ ಹಾಸ್ಕೊಂಡು ಈ ಮರ ನೋಡಿಕೊಂಡು ನಮ್ಮ ದೊಡ್ಡಪ್ಪ ಅವ್ರ ಮನೆ ನೋಡಿಕೊಂಡು ಮಲ್ಕೊಳ್ಳೋದು ಗೈಸ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.